ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶೋಭಾ. ಇವತ್ತು ನೋಡ್ರಿ ಒಂದು ಬ್ಲೌಸ್ ಕಟ್ ಮಾಡ್ಬೇಕಂತೇಳಿ ತೊಗೊಂಡು, ಆದ್ರೆ ಅದು ಭಾಳ ಮುದ್ದೆ ಅಂದ್ರೆ ಸರಿ ಇರಲಿಲ್ಲ. ಅಳತೆ ಮಾಡ್ಕೊಳಕ್ಕೆ ಅದರ ಸಂಬಂಧ ನೀಟಾಗಿ ಇಸ್ತ್ರಿ ಮಾಡ್ಕೊಡ್ತೇನೆ ನೋಡ್ರಿ. ನಾವು ಅಳತೆ ತೊಗೋಬೇಕಾದ್ರೆ ನೀಟಾಗಿ ಇತ್ತಂದ್ರೆ ಅಳತೆ ಕರೆಕ್ಟಂಗೆ ಬರ್ತೈತಿ. ಈ ಥರ ಭಾಳ ಮುದ್ದೆಗಿತ್ತಂದ್ರೆ ಅಳತೆ ತೊಗೊಳಕ್ಕೆ ಸರಿ ಆಗಂಗಿಲ್ಲ. ಅದರ ಸಲುವಾಗಿ ನೋಡ್ರಿ, ಈಗ ನಾನು ಇಸ್ತ್ರಿ ಮಾಡಿ ಇಟ್ಕೊಂಡು ಇವಿಷ್ಟು ಅವ್ರಿಗೂ ನೋಡ್ರಿ ಬ್ಲೌಸ್ ವಿತೌಟ್ ಲೈನಿಂಗ್ ಇದಾವೆ. ಈಗ ಈ ರೀತಿ ಫೋಲ್ಡ್ ಹಾಕ್ಕೋಬೇಕು ನೋಡ್ರಿ. ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಈ ರೀತಿ ಫೋಲ್ಡ್ ಹಾಕ್ಕೊಂಡು ನೀಟಾಗಿ ಬಟ್ಟೆನ ಇಟ್ಕೊಳ್ಬೇಕು. ಈಗ ನಾವು ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಅಳತೆ ಗೊತ್ತಿಲ್ಲ ಅಂದ್ರೂ ಈ ರೀತಿ ಬ್ಲೌಸ್ ಇಟ್ಕೋಬೇಕು ನೋಡ್ರಿ ನೀಟಾಗಿ. ಈಗ ಬ್ಯಾಕ್ ಕೊಳ್ಳೆ ಆರ್ಮೋಲನ್ನು ಈ ರೀತಿ ನೀಟಾಗಿ ಇಟ್ಕೊಂಡು ನೆಕ್ ಹಿಡಿತ ಶೋಲ್ಡ್ರ ಪಾಯಿಂಟ್ ಹಾಕೋದು ನೋಡ್ರಿ. ಹಾಕ್ಕೊಂಡು ಬ್ಲೌಸಿನ ಉದ್ದ ಎಷ್ಟೈತೆ ಅಂತೇಳಿ ಗೊತ್ತಾಕತಿ. ಈಗ ನಾವು ಹೊಳ್ಳಿ ಟೇಪಿಲೆ ಅಳತೆ ಮಾಡ್ಕೊಂಡ್ರೆ 13.5 ಬಂತು ನೋಡ್ರಿ. ನಾವು ಟೇಪಿಲೆ ಅಳತೆ ಮಾಡಿಕೊಂಡ್ರು ಕರೆಕ್ಟಂಗೆ ಬರ್ತೈತಿ. ಹಾಗೆ ಬ್ಲೌಸ್ ಇಟ್ಟು ಅಳತೆ ಮಾಡಿಕೊಂಡ್ರು ಮೆಜರ್ಮೆಂಟ್ ಕರೆಕ್ಟಾಗಿ ಇರ್ತೈತಿ ನೋಡ್ರಿ. ಆದ್ರೆ ನಾವು ಇಟ್ಕೊಳ್ಳೋದು ಮುಂದೆ ನೀಟಾಗಿ ಬ್ಲೌಸ್ ಇಟ್ಕೊಂಡು ಕಟ್ ಮಾಡಿದ್ರೆ ತುಂಬ ನೀಟಾಗಿ ಬರ್ತೈತಿ ನೋಡ್ರಿ. ನಾ ಎಲ್ಲಿ ಮತ್ತು ಅವು ಏನು ಮಾರ್ಕ್ ಹಾಕಿವಲ್ಲ ಅದರ ಲೈನ್ ಸ್ಟ್ರೇಟಾಗಿ ಇಟ್ಕೊಂಡು ಲೈನ್ ಹಾಕಿ ಹೋಗ್ತೀನಿ ನೋಡ್ರಿ. ಆಮೇಲೆ ಆರ್ಮೋಲ್ ಶೇಪಿಗೆ 1/4 ಇಂಚ್ ಇಟ್ಕೊಂಡು ಈ ರೀತಿ ಶೇಪ್ ತಕ್ಕೋಕತ್ತೀನಿ. ಈಗ ಕಟ್ ಮಾಡ್ಕೊಂಬಿಡೋಣ ನೋಡ್ರಿ. ನಿಧಾನವಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ. ನಾವು ಬ್ಲೌಸ್ ಕಟ್ ಮಾಡುವಾಗ ಗಡಿಬಿಡಿ ಮಾಡಬಾರ್ದು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕಟ್ಟಿಂಗ ತಪ್ಪು ಹೋಗ್ತೈತಿ. ಈಗ ಫ್ರಂಟ್ ಪಾರ್ಟ್ ತಕ್ಕೊಂಡು ನೋಡ್ರಿ, ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಈಗ ಬ್ಯಾಕ್ ಪಾರ್ಟ 13.5 ಇತ್ತು, ಇಲ್ಲಿ 16.5 ಇಟ್ಕೊಳ್ತೀವಿ ನೋಡ್ರಿ. ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡ್ರಿ. ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋ ಮುಂದೆ ಬ್ಯಾಕ್ ಪಾರ್ಟಿಗೆ ಯಾವ ರೀತಿ ಆರ್ಮೋಲ್ ತೊಗೊಂಡಿರ್ತೀವಲ್ಲ ಅದೇ ರೀತಿನ ಅದೇ ಸೇಮ್ನ 5.5 ತೊಗೊಂಡ್ರೆ 5.5ನೇ ತೊಗೋಬೇಕು, 6 ತೊಗೊಂಡ್ರೆ 6 ತೊಗೋಬೇಕು. ಬ್ಯಾಕ್ ಪಾರ್ಟಿಗೆ 6 ತೊಗೊಂಡ್ರೆ ಫ್ರಂಟ್ ಪಾರ್ಟಿಗೆ 5 ತೊಗೊಂಡ್ರೆ
ಸರಿ ಬರೋಂಗಿಲ್ಲ ನೋಡಿರಿ. ನಾವು ಯಾವ ರೀತಿ ಬ್ಯಾಕ್ ಪಾರ್ಟಿಗೆ ತೊಗೊಂಡಿರ್ತೀವಲ್ಲ ಅದೇ ರೀತಿ ಫ್ರಂಟ್ ಪಾರ್ಟಿಗೂ ತೊಗೋಬೇಕು. ಈಗ ಶೋಲ್ಡ್ರ್ ಜಾಯಿಂಟ್ದಿಂದ ಕ್ರಾಸ್ ಪಟ್ಟಿ ಜಾಯಿಂಟ್ ತನಕ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿ ಒಂದು ಕ್ರಾಸ್ ಪಟ್ಟಿಗೆ ಸೇಪ್ ತಗೊಬೇಕು ನೋಡಿರಿ. ತುಂಬ ಅಂದ್ರೆ ತುಂಬ ಈಸಿ ಐತೆ ನೋಡಿರಿ ಬ್ಲೌಸ್ ಕಟ್ಟಿಂಗ. ಆದರೆ ಸ್ವಲ್ಪ ಲಕ್ಷ ಕೊಟ್ಟ ವಿಡಿಯೋ ನೋಡಬೇಕು. ಇದು ಮುಂಭಾಗದ ಕೊಳ್ಳಿಂದ ಸೇಪ್ ನೋಡಿರಿ. ಈ ರೀತಿ ಸೇಪ್ ತಕ್ಕೊಂಬಿಡಬೇಕು. ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿರಿ. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ರೀತಿ ಈಗ ಕಟ್ ಮಾಡ್ಕೊಂಬಿಡೋಣ ನೋಡಿರಿ. ಈಗ ಕಟ್ಟಿಂಗ್ ಮಾಡುವಾಗ ಈ ರೀತಿ ಯಾವಾಗಿದ್ರೂ ಕೈ ಬಟ್ಟೆ ಮ್ಯಾಗ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿರಿ. ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಬಟ್ಟೆ ಕಟ್ ಮಾಡಬೇಕಾಗತ್ತೆ. ನಮಗೆ ಕಟ್ಟಿಂಗ ಸರಿಯಾಗಿ ಬರೋದಿಲ್ಲ. ಅದರ ಸಲುವಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿರಿ. ಈಗ ಬ್ಯಾಕ್ ಪಾರ್ಟ ಫ್ರಂಟ್ ಪಾರ್ಟ ರೆಡಿ ಆಯ್ತು ನೋಡಿರಿ. ಇದು ಕಾಜ್ ಪಟ್ಟಿ ಬಟನ್ ಪಟ್ಟಿ ನೋಡಿರಿ. ಇದು ವೇಸ್ಟ್ ಅಂತೇಳಿ ತೆಗಿಬಾರ್ದು ನೋಡಿರಿ.